ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಖಂಡನೀಯ. ಘೋಷಣೆ ಕೂಗಿದ ಕಿಡಿಗೇಡಿಗಳ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ರವಿಕುಮಾರ್. ಚುನಾವಣೆ ಗೆದ್ದ ತಕ್ಷಣ ಭಾರತ ಮಾತಾ ಕಿ ಜೈ ಅನ್ನೋದಿಲ್ವಾ? ಕಾಂಗ್ರೆಸ್ ನಾಯಕರು ಯಾವ ದೇಶದ ಸಂವಿಧಾನ ಓದಿದ್ದಾರೆ? ಬಿಜೆಪಿ ರಾಜ್ಯದಾದ್ಯಂತ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂಎಲ್ಸಿ ರವಿಕುಮಾರ್ ಅವರು. ಕಾಂಗ್ರೆಸ್ನ ಅಭ್ಯರ್ಥಿ ಏನು ಗೆಲುವಿನ ಸಂಭ್ರಮದಲ್ಲಿ ಈಗಾಗಲೇ ಏನು ದೇಶದ್ರೋಹಿ ಹೇಳಿಕೆಯನ್ನು ಅಂದರೆ ಘೋಷಣೆಯನ್ನು ಕೂಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಇದ್ದಾರೆ. ಮಾತಾಡ್ತಾ ಹೋಗೋಣ. ಸರ್, ಈಗ ಏನು ನಾಸಿರ್ ಹುಸೇನ್ ಅವರ ಗೆಲುವಿನ ಸಂದರ್ಭದಲ್ಲಿ ಒಂದು ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಅತ್ಯಂತ ದೇಶದ್ರೋಹತನದ ಪರಮಾವಧಿಯಾಗಿದೆ. ಅದು ವಿಧಾನಸೌಧದ ಒಳಗಡೆ ಮುಖ್ಯಮಂತ್ರಿಗಳು ಆಡಳಿತ ನಡೆಸ್ತಕ್ಕಂಥ ಕೇಂದ್ರ, ಗೃಹ ಮಂತ್ರಿಗಳು ಆಡಳಿತ ನಡೆಸ್ತಕ್ಕಂಥ ಕೇಂದ್ರ, 224 ಜನ ಶಾಸಕರು ಇರ್ತಕ್ಕಂಥ, ಶಾಸನ ರೂಪಿಸ್ತಕ್ಕಂಥ, ಕರ್ನಾಟಕವನ್ನು ಮೇಲೆತ್ತತಕ್ಕಂಥ ಒಂದು ಆಡಳಿತ ಭವನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.